ದೇವರಾಜೇಗೌಡ ಮಾಡಿರುವಂಥ ಆರೋಪ ಸತ್ಯಕ್ಕೆ ದೂರವಾದದ್ದು. ಇದು ಶುದ್ಧ ಸುಳ್ಳು. ಅವನೊಬ್ಬ ಬ್ಲ್ಯಾಕ್ ಮೇಲ್ ಆಸಾಮಿ ಅಂತ ರಾಜ್ಯ ವಕೀಲಿಗೆ ಸಂಘದ ನಿರ್ದೇಶಕ ಮಂಜೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಅವನೊಬ್ಬ ಬ್ಲ್ಯಾಕ್ ಮೇಲ್ ಆಸಾಮಿ ಅಂತ ಕರೆದಿದ್ದಾರೆ. ಅವನು ಬಿಜೆಪಿ ನಾಯಕರ ಅಣತಿಯಂತೆ ಮಾತಾಡ್ತಾ ಇದ್ದಾನೆ. ಹಣಕ್ಕಾಗಿ ವ್ಯಾಪಾರ ಮಾಡಿದ್ದಾನೆ, ಆಗದಿದ್ದಾಗ ಆರೋಪ ಮಾಡಿದ್ದಾನೆ. ಈತನ ಬಗ್ಗೆ ಇಡೀ ರಾಜ್ಯಕ್ಕೆ ಗೊತ್ತಿದೆ ಅಂತ ಹೇಳಿ ಮಂಜೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಮಾಡ್ತಕ್ಕಂಥ ಅವಶ್ಯಕತೆ ಎಲ್ಲ ಅವ್ರು ಮಾಡೋದಿಲ್ಲ. ಈ ಪೆನ್ ಡ್ರೈವ್ ಹಂಚಿರೋದೇ ದೇವರಾಜೇಗೌಡ, ಈ ಪೆನ್ ಡ್ರೈವ್ ಎಲ್ಲಾ ಕಡೆ ಕೊಟ್ಟಿರೋದೇ ದೇವರಾಜೇಗೌಡ. ಇದು ನಿಷ್ಪಕ್ಷಪಾತ ತನಿಖೆ ಆಗ್ಬೇಕು ಅಂತೇಳಿ ನಾನು ಈ ಮೂಲಕ ಒತ್ತಾಯವನ್ನು ಮಾಡ್ತೇನೆ. ಮಾಡ್ತಕ್ಕಂಥ ಅವಶ್ಯಕತೆ ಎಲ್ಲ ಅವ್ರು ಮಾಡೋದಿಲ್ಲ. ಈ ಪೆನ್ ಡ್ರೈವ್ ಹಂಚಿರೋದೇ ದೇವರಾಜೇಗೌಡ, ಈ ಪೆನ್ ಡ್ರೈವ್ ಎಲ್ಲಾ ಕಡೆ ಕೊಟ್ಟಿರೋದೇ ದೇವರಾಜೇಗೌಡ. ಇದು ನಿಷ್ಪಕ್ಷಪಾತ ತನಿಖೆ ಆಗ್ಬೇಕು ಅಂತೇಳಿ ನಾನು ಈ ಮೂಲಕ ಒತ್ತಾಯವನ್ನು ಮಾಡ್ತೇನೆ. ಮಾಡ್ತಕ್ಕಂಥ ಅವಶ್ಯಕತೆ ಎಲ್ಲ ಅವ್ರು ಮಾಡೋದಿಲ್ಲ. ಈ ಪೆನ್ ಡ್ರೈವ್ ಹಂಚಿರೋದೇ ದೇವರಾಜೇಗೌಡ, ಈ ಪೆನ್ ಡ್ರೈವ್ ಎಲ್ಲಾ ಕಡೆ ಕೊಟ್ಟಿರೋದೇ ದೇವರಾಜೇಗೌಡ. ಇದು ನಿಷ್ಪಕ್ಷಪಾತ ತನಿಖೆ ಆಗ್ಬೇಕು ಅಂತೇಳಿ ನಾನು ಈ ಮೂಲಕ ಒತ್ತಾಯವನ್ನು ಮಾಡ್ತೇನೆ. ಮಾಡ್ತಕ್ಕಂಥ ಅವಶ್ಯಕತೆ ಎಲ್ಲ ಅವ್ರು ಮಾಡೋದಿಲ್ಲ. ಈ ಪೆನ್ ಡ್ರೈವ್ ಹಂಚಿರೋದೇ ದೇವರಾಜೇಗೌಡ. ಇವರು ಮಾಜಿ ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ಮಾಜಿ ರಾಜ್ಯಾಧ್ಯಕ್ಷ ಮಂಜೇಗೌಡ. ಇವರು ಬಾಗೂರು ಮಂಜೇಗೌಡ, ಮಂಜೇಶ್ ಅಂತ ಹೋಗ್ತದೆ ಮಂಜೇಗೌಡ ಆರೋಪ ಮಾಡ್ತಾ ಇದ್ದಾರೆ ನೇರವಾಗಿ. ಇದು ದೇವರಾಜೇಗೌಡ ಒಬ್ಬ ಬ್ಲ್ಯಾಕ್ ಮೇಲ್ ಆಸಾಮಿ. ದೇವರಾಜೇಗೌಡ ದುಡ್ಡಿಗಾಗಿ, ವ್ಯವಹಾರಕ್ಕಾಗಿ, ಹಣಕ್ಕಾಗಿ ಇಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಬಿ ಜೆ ಪಿ ನಾಯಕರು ಹೇಳಿಸಿ ಬಿ ಜೆ ಪಿ ನಾಯಕರ ಅಣತಿಯಂತೆ ದೇವರಾಜೇಗೌಡ ನಡೆದುಕೊಳ್ತಾ ಇದ್ದೇನೆ ಅಂತ ಮಂಜೇಗೌಡ ಹೇಳಿದ್ದಾರೆ. ಜೊತೆಗೆ ನೋಡಿ, ಇದು ಮಂಜೇಗೌಡ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ, ಪರಾಜಿತ ಅಭ್ಯರ್ಥಿಯವರು, ಹೊಳೆನೂರು ನರಸೀಪುರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸೋತಿದ್ದಂಥವರು. ಅವರು ಹಾಸನ ಜಿಲ್ಲೆಯವರು, ಜೊತೆಗೆ ವಕೀಲರ ಸಂಘದ ನಿರ್ದೇಶಕರು ಕೂಡ ಆಗಿದ್ದಾರೆ. ಅವರು ಈಗ ನೇರವಾಗಿ ತಮ್ಮ ನಾಯಕರ ರಕ್ಷಣೆಗೆ ಬಂದಿದ್ದಾರೆ. ಕಾಂಗ್ರೆಸ್ ನಾಯಕರ ಮೇಲೆ ಆರೋಪ ಬರ್ತಾ ಇದ್ದಂತೆ ಮಂಜೇಗೌಡ ಇವತ್ತು ಅದೇ ಪ್ರೆಸ್ ಕ್ಲಬ್ನಲ್ಲಿ ಪ್ರೆಸ್ ಮೀಟ್ ಮಾಡುವ ಮುಖಾಂತರ ಈ ಆರೋಪ ಸತ್ಯಕ್ಕೆ ದೂರವಾದ್ದು, ದೇವರಾಜೇಗೌಡ ದುಡ್ಡಿಗಾಗಿ, ಹಣಕ್ಕಾಗಿ, ರಾಜಕಾರಣಕ್ಕಾಗಿ ಹೀಗೆ ಹೇಳ್ತಾ ಇದ್ದಾನೆ. ಇದರಿಂದ ನಾಯಕರಿಗೆ, ನಮ್ಮ ನಾಯಕರ ವಿರುದ್ಧ ಮಾತಾಡೋದು ಸರಿಯಲ್ಲ, ಅವನೊಬ್ಬ ಬ್ಲ್ಯಾಕ್ ಮೇಲ್ ಆಸಾಮಿ ಅಂತ ಬಾಗೂರು ಮಂಜೇಗೌಡ ಹೇಳಿದ್ದಾರೆ.